19ನೇ ಆವೃತ್ತಿಯ IPL ಆರಂಭವಾಗ್ತಾ ಇದೆ. ಈ ನಡುವೆ RCBಯಲ್ಲಿ ಭಾರಿ ಬದಲಾವಣೆಯಾಗಿತ್ತು. ಇಡೀ RCB ಫ್ರಾಂಚೈಸಿ ಮಾರಾಟ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಮಲ್ಯ ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ವಿಜಯ್ ಮಲ್ಯ ಅವರು ಮೊದಲ ಬಾರಿಗೆ ಹಂಚಿಕೊಂಡಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಬಸ್ ಅಪಘಾತ ಸಂಭವಿಸಿದೆ. ಒಂದು ಬಸ್ನ ಅಡಿಯಲ್ಲಿ ಒಂದು ಮಗು ಸಿಲುಕಿದೆ. ಆದರೆ ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಬೆಳಗಾವಿ ಸವದತ್ತಿ ಬಸ್ ನಿಲ್ದಾಣದಲ್ಲಿ ಘಟನೆ ಸಂಭವಿಸಿದೆ. ಸೀಟು ಹಿಡಿಯುವ ಭರದಲ್ಲಿ ತಾಯಿಯೊಬ್ಬರು ಎಡವಟ್ಟು ಮಾಡಿದ್ದಾರೆ. ಸವದತ್ತಿಯಿಂದ ಬೆಳವಾಡಿ ಕಡೆಗೆ ಬಸ್ ಹೊರಟಿತ್ತು. ಇದೇ ವೇಳೆ ಓಡೋಡಿ ಬಂದು ಬಸ್ ಹತ್ತುವಾಗ ಒಂದು ಭಾರಿ ಅವಾಂತರ ಎದುರಾಗೋಯಿತು. ತಾಯಿ ಕೈಯಿಂದ ಮಗು ಮಿಸ್ ಆಗಿ ಕೆಳಗಡೆ ಜಾರಿ ಬಿತ್ತು. ಹೀಗಾಗಿ ಇದೇ ವೇಳೆ ಒಂದು ಭಾರಿ ಅವಘಡ ತಪ್ಪಿದಂತಾಯಿತು. ಇನ್ನು ಈ ಸಂಪೂರ್ಣ ಘಟನೆ CCTVಯಲ್ಲಿ ರೆಕಾರ್ಡ್ ಆಗಿದೆ. ಹೀಗಾಗಿ ಮಗು ಬೀಳುವಂತಹ ಈ ಭಯಾನಕ ವಿಡಿಯೋ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಚಕ್ರದ ಅಡಿಯಲ್ಲಿ ಬಂದು ಮಗು ಸಿಲುಕಿರುವಂತಹ ಭೀಕರ ಘಟನೆ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಒಂದು ಭಾರಿ ದುರಂತ ತಪ್ಪಿದಂತಾಯಿತು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಆ ಒಂದು ಭರದಲ್ಲಿ ಮಗು ಕೈಯಿಂದ ಜಾರಿ ಕೆಳಗಡೆ ಬಿದ್ದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೇ ವೇಳೆ ಮಗು ಚಕ್ರದ ಅಡಿಯಲ್ಲಿ ಸಿಲುಕಿತ್ತು. ಸ್ಥಳದಲ್ಲಿ ಇದ್ದವರು ತಕ್ಷಣ ಬಸ್ ಡ್ರೈವರ್ಗೆ ಈ ವಿಚಾರವನ್ನು ಹೇಳಿದ್ರು. ಮಗು ಚಕ್ರದ ಅಡಿಯಲ್ಲಿ ಸಿಲುಕಿದೆ, ಬಸ್ ಹಿಂದ್ಗಡೆ ತೆಗೆದುಕೊಳ್ಬೇಡ ಅಂತ. ತಕ್ಷಣ ಮಗುವನ್ನು ಚಕ್ರದ ಅಡಿಯಿಂದ ಹೊರಗಡೆ ತೆಗೆದ್ರು. ಆದರೆ ಮಗು ನಿತ್ರಾಣವಾಗಿತ್ತು. ಮಗುವಿನ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕು. ತಕ್ಷಣ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಸ್ಥಳದಲ್ಲಿ ಇದ್ದವರು ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಈ ಬಸ್ಗಳಲ್ಲಿ ಉಂಟಾಗುವಂತಹ ಜನದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಈವರೆಗೂ ಕೂಡ ಯಾವುದೇ ಕ್ರಮಗಳಾಗಿಲ್ಲ. ಅದು ನಮ್ಮ ಕುರುಡು ಸರ್ಕಾರಗಳೇನಿದ್ದಾವೆ ಅದರ ಕಣ್ಣಿಗೂ ಕಾಣೋದಿಲ್ಲ. ಆದರೆ ಒಂದು ಮಗು ಜೀವ ಕಳೆದುಕೊಳ್ಳುವ ಹಂತದಲ್ಲಿತ್ತು. ಆದರೆ ತಕ್ಷಣವೇ ಬಂದಂತಹ ಕೆಲವು ಸ್ಥಳೀಯರು ಡ್ರೈವರ್ ಆ ಒಂದು ಬಸ್ಸನ್ನು ಮುಂದೆ ಚಲಾವಣೆ ಮಾಡೋದ್ರಿಂದ ತಡೆ ಹಿಡಿದ್ರು. ತಕ್ಷಣವೇ ಮಗುವಿನ ರಕ್ಷಣೆಗೆ ಧಾವಿಸಿ ಬಂದರು. ಇನ್ನು ಆ ಮಗುವಿನ ಯಾವ ಭಾಗದ ಮೇಲೆ ಬಸ್ ಹತ್ತಿದೆ, ಬಸ್ನ ಚಕ್ರ ಹರಿದು ಹೋಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.